ಸರ್ ಕರ್ನಾಟಕಕ್ಕೆ ಬರೋಣ. ಕರ್ನಾಟಕದಲ್ಲಿ 2 ಕಡೆ ಉಪಚುನಾವಣೆಗಳಾಯ್ತು. ಬಾಗಲಕೋಟೆ ಬಗ್ಗೆ ಏನು ಅಂತಹದ್ದೇನು ದೊಡ್ಡ ಗೊಂದಲ ಇರ್ಲಿಲ್ಲ, ಎಂಥದ್ದಿರ್ಲಿಲ್ಲ. ಅವರು ಕೌಟುಂಬಿಕ ಕಾರಣಗಳಿಗಾಗಿ ಯಾರಿಗ್ ಟಿಕೆಟ್ ಕೊಡ್ಬೇಕು ಅವ್ರ ಕುಟುಂಬದಲ್ಲಿ ಅನ್ನೋದು ಬಿಟ್ರೆ ಬೇರೆ ಏನು ಗೊಂದಲ ಇರ್ಲಿಲ್ಲ. ಬಟ್ ದಾವಣಗೆರೆ ವಿಚಾರಕ್ಕೆ ಬಂದಾಗ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚಿನ ಮಟ್ಟದಲ್ಲಿ ಪರ್ಸೆಂಟೇಜ್ ಲೆಕ್ಕದಲ್ಲಿ ಅತಿ ಹೆಚ್ಚು ಪರ್ಸೆಂಟೇಜ್ ವೋಟ್ ಕೊಡುವಂತಹ ಸಮುದಾಯ ಮುಸ್ಲಿಂ ಸಮುದಾಯ. ಆ ಸಮುದಾಯ ಅಸಮಾಧಾನಗೊಳ್ತು. ನಮಗೆ ಟಿಕೆಟ್ ಕೊಡಿ. ಯಾಕಂದ್ರೆ ಇಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಂ ಮತದಾರರಿದ್ದಾರೆ ಮತ್ತು ಶಾಮನೂರು ಶಿವಶಂಕರಪ್ಪನವರು ಅವರು ಬದುಕಿದ್ದಾಗ್ಲೇ ನನ್ನ ನಂತರ ಅಥವಾ ನಾನು ನಿವೃತ್ತಿ ಆದ್ರೆ ಅಥವಾ ನಾನು ಹೋದರೆ ಅದನ್ನ ಮುಸ್ಲಿಮರಿಗೆ ಬಿಟ್ಕೊಡ್ತೀನಿ ಅಂತ ಅವರು ಮಾತು ಕೊಟ್ಟಿದ್ದೀನಿ ಅಂತ ಮುಸ್ಲಿಂ ಸಮುದಾಯ ಹೇಳ್ಕೊಳ್ತು. ಆ ಹಿನ್ನೆಲೆಯಲ್ಲಿ ಮುಸ್ಲಿಂ ಸಮುದಾಯ ಟಿಕೆಟ್ ಕೇಳ್ತು. ನಿಮ್ ಕಡೆ ಪಕ್ಷದ ಕಡೆಯಿಂದ ಸ್ಪಂದನೆ ಸಿಗ್ಲಿಲ್ಲ. ಸಾಕಷ್ಟು ಏನಂತೀರಿ ಅಪೋನೆಂಟ್ ಆಗಿ ನಿಮ್ಮ ವಿರುದ್ಧನೇ ನಾಮಿನೇಷನ್ಗಳು ಹಾಕೊಂಡ್ರು, ಬಂಡಾಯ ಎದ್ರು. ಅದಾದ ನಂತರ ಬಿರುಗಾಳಿ ಎದ್ದೇಳ್ತು ಕಾಂಗ್ರೆಸ್ನಲ್ಲಿ. ಚುನಾವಣೆಗಳು ಮುಗಿದ ನಂತರ ಕೆಲವ್ರನ್ನ ಉಚ್ಚಾಟನೆ ಮಾಡಿದ್ರಿ, ಕೆಲವ್ರ ಮೇಲೆ ಕ್ರಮ ಕೈಗೊಂಡ್ರಿ. ಇವನ್ ಇವರು ಸಿಟ್ಟಿಂಗ್ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ಗೂ ಕುತ್ತು ಬಂದಿತ್ತು. ಅದು ಹೇಗೋ ಸದ್ಯಕ್ಕಂತೂ ಅದು ತಡೆ ಆಗಿದೆ. ಅದೇನಾಗುತ್ತೋ ಮುಂದೆ ಗೊತ್ತಿಲ್ಲ. ಇಷ್ಟೆಲ್ಲದರ ನಡುವೆ ಗೆದ್ದಿದ್ದೀನಿ ಅಂತ ನೀವು ಹೇಳ್ಕೊಳ್ಬಹುದು. ಬಟ್ ನಿಮ್ ಮಾರ್ಜಿನ್ ನೋಡಿದಾಗ ಶಾಮನೂರು ಶಿವಶಂಕರಪ್ಪರ ಅವರು 27,000 ಮತಗಳ ಅಂತರದಲ್ಲಿ ಗೆದ್ದರು. ಈಗ ನಿಮ್ಮ ಅದು 5,000ಕ್ಕೆ ಬಂದು ನಿಂತಿದೆ. ಸೊ ಇದನ್ನ ಹೇಗೆ ವಿಶ್ಲೇಷಣೆ ಮಾಡ್ತೀರಿ ದಾವಣಗೆರೆಯನ್ನ ಎಸ್ಪೆಷಲಿ? ಸರ್ ನೋಡಿ, ನೀವ್ ಹೇಳಿದ್ರಿ ಶಾಮನೂರ್ ಅವರು ನಾನು ಮುಸ್ಲಿಂರಿಗೆ ಆ ಟಿಕೆಟ್ ನ ಕೊಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರಿ. ನೋ, ಕಾಂಗ್ರೆಸ್ ಅಂದ್ರೆ ಹೈಕಮಾಂಡ್ ಇದೆ ಸರ್. ಕಾಂಗ್ರೆಸ್ ನಲ್ಲಿ ಅದು ಶಾಮನೂರ್ ಅವ್ರಿಗೆ ಟಿಕೆಟ್ ಕೊಡಬೇಕು ಅಥವಾ ಮುಸ್ಲಿಂ ಸಮುದಾಯ ಕೊಡಬೇಕು ಅಥವಾ ಇನ್ನು ಯಾವ್ದಾದ್ರು ಕಮ್ಯುನಿಟಿ ಕೊಡ್ಬೇಕು ಅಂತ ನಿರ್ಧಾರ ಮಾಡುವಂಥದ್ದು. ಇನ್ನು 2 ವರ್ಷ ಅವ್ರು ಇದ್ದಿದ್ರು ಸಮೇತ ಆ ಕಾಲ್ನ ತಗೊಬೇಕಾಗಿದ್ದು ಹೈಕಮಾಂಡ್. ಯಾಕೆಂದ್ರೆ ನಾವು ರಾಜಪ್ರಭುತ್ವ ವ್ಯವಸ್ಥೆನಲ್ಲಿಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆ. ಭಾವನಾತ್ಮಕವಾಗಿ ಅವ್ರು ಹೇಳಿಕೆ ಕೊಟ್ಟಿರೋದನ್ನ ನಾನು ಬಹಳ ಗೌರವಿಸ್ತೀನಿ. ಅವ್ರು ಹಿರಿಯರಿದ್ದಾರೆ, ಅವರೊಂದು ಸಂಬಂಧಗಳು ಆ ಒಂದು ಏನೋ ಲೋಕಲ್ ಲೀಡರ್ಸ್ ಜೊತೆ ಎಲ್ಲ ಆ ಒಂದು ಸಂಬಂಧಗಳು ಬಾಂಧವ್ಯ ಇರ್ತದೆ. ಅದಕ್ಕೆ ನಾನು ಗೌರವ ಕೊಡ್ತೀನಿ. ಇವತ್ತು ಒಂದೇ ಟಿಕೆಟ್ ಇರೋದಲ್ಲ ಸರ್. ಹೌದು, ಕಾಂಗ್ರೆಸ್ನವ್ರ ಮೇಲೆ ಟೀಕೆಗಳು. ಬೆಂಗಳೂರಿಂದ ಎಲ್ಲ ದಾವಣಗೆರೆಗೆ ಹೋದ್ರು, ಅಥವಾ ಕಾಂಗ್ರೆಸ್ನಿಂದ ನಮ್ದೊಂದು ಒಂದು ಕಡೆ ಯಾರು ಚುನಾವಣೆಗೆ ನಿಂತಾಗ ಅಥವಾ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿದಾಗ ಎಲ್ಲಾ ರಾಜಕೀಯ ಪಕ್ಷಗಳ ರೀತಿ ನಾವು ಅವ್ರನ್ನ ಸಮಾಧಾನ ಪಡಿಸುವಂತ ಕೆಲಸ ಮಾಡಿದಾಗ ಯಾವ ವ್ಯಕ್ತಿಗೆ ಹಿಂದಿನ ದಿನ ತನಕ ರಾಜ ವೀರ ಶೂರ ಅಂತ ಅದೇ ಸಮುದಾಯದವರು ಹೇಳ್ತಾ ಇದ್ರು, ಯಾವಾಗ ಅವ್ರ ನಾಮಿನೇಷನ್ ತಗೊಳ್ತಾರೆ ಇಮಿಡಿಯೇಟ್ಲಿ ನಮ್ಮ ಸಮುದಾಯಕ್ಕೆ ಯಾರನ್ನ ದೂರ್ತಾ ಇದ್ದೀರಾ? ನೀವು ಬೆರಳು ತೋರಿಸ್ತಾ ಇರೋದು ನಿಮ್ಮ ಸಮುದಾಯದ ಒಬ್ಬ ನಾಯಕನಿಗೆ. ಅವರು ಒಂದು ಹೌದು ಇಲ್ಲಿ ಒಂದು ಕಾಂಗ್ರೆಸ್ ಪಕ್ಷ ಗೆಲ್ಬೇಕು ಅನ್ನುವಂತ ಒಂದು ಮನಸ್ಥಿತಿನಲ್ಲಿ ಅವರು ಅವರ ನಾಮಪತ್ರವನ್ನು ವಾಪಸ್ ತಗೊಂಡ ತಕ್ಷಣ ನಿಮ್ಮ ಪಾಲಿಗೆ ನಿಮ್ಮ ನಾಯಕನೇ ವಿಲನ್ ರೀತಿ ಕಾಣಿಸೋ ರೀತಿ ಒಂದು ಪ್ರಪಗಂಡ. ನನಗೆ ಬಹಳ ಗೌರವ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮುಸಲ್ಮಾನ್ ಬಾಂಧವರು ಡೇ ಫಸ್ಟ್ ಇಂದ ಹೇಳಿದ್ದೀನಿ, ಕಾಂಗ್ರೆಸ್ನ ಅವ್ರು ಕೈ ಬಿಡುವುದಿಲ್ಲ. ಕಾಂಗ್ರೆಸ್ಗೆ ಅವರು ವೋಟ್ ಹಾಕಿದ್ದಾರೆ. ಏನು ಸಾಂಪ್ರದಾಯಿಕವಾಗಿ ವೋಟ್ಗಳು ಬರ್ತಾ ಇತ್ತು, ಹೆಚ್ಚಾಗಿರ್ಬೋದು ಕಮ್ಮಿ ಆಗಿರ್ಬೋದು, ಒಂದು ಕೆಲ ನಾಯಕರುಗಳು ಅಥವಾ ಕೆಲವರು ಏನು ಪ್ರೊಪಗಂಡ ಕ್ರಿಯೇಟ್ ಮಾಡ್ರು ಅವರಿಗೋಸ್ಕರ ಒಂದು ಸಮುದಾಯ ದೂಷಣೆ ಮಾಡುವಂಥದ್ದು ನಿಜಕ್ಕೂ ಅಪರಾಧ. ಯಾಕೆ ಅಂದ್ರೆ ಅವ್ರು ನಮ್ಮ ಜೊತೆ ನಿಂತಿದ್ದಾರೆ. ವಿ ಹ್ಯಾವ್ ಟು ರೆಸ್ಪೆಕ್ಟ್ ದೆಮ್. ಆದ್ರೆ ಬಹಳ ಮುಖ್ಯವಾಗಿ 2 ಯೂಟ್ಯೂಬ್ ಚಾನಲ್ಗಳನ್ನ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಅದು ಪೇಡ್ ಯೂಟ್ಯೂಬ್ ಚಾನಲ್, ಪ್ರಪಗಂಡದ ಯೂಟ್ಯೂಬ್ ಚಾನಲ್, ಅಥವಾ ಸಮುದಾಯವನ್ನ ಒಡೆಯೋದಕ್ಕೆ ಶುರುವಾದಂತ ಚಾನಲ್. ನಾನು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ. ಅವ್ರು ಯಾರು ಗೊತ್ತಿದ್ದಾರೋ ಅರ್ಥ ಮಾಡಿ. ಅವ್ರು ಹೋಗ್ತಾ ಇದ್ದಿದ್ದೇ ಈ ಬಂಡಾಯ ನಾಯಕರ ಜೊತೆಗೆ, ಅವ್ರ ಇಂಟರ್ವ್ಯೂಗಳೇ ಬಂಡಾಯ ನಾಯಕರುಗಳ ಜೊತೆಗೆ, ಅವ್ರ ಪ್ರಶ್ನೆಗಳೇ ಈ ಕಾಂಗ್ರೆಸ್ನ ವಿರುದ್ಧವಾಗಿ ಕಾಂಗ್ರೆಸ್ನ ದೂಷಣೆ ಮಾಡೋ ರೀತಿ, ಕಾಂಗ್ರೆಸ್ ಏನೋ ಒಂದು ಅನ್ಯಾಯ ಮೋಸ ವಂಚನೆ ಮಾಡಿರೋ ರೀತಿ ಪ್ರಪಗಂಡಗಳನ್ನ ಕೇಳ್ತಾ ಇದ್ರು. ಆ ಪ್ರಶ್ನೆಗಳು ಹಂಗೆ ವೈರಲ್ ಮಾಡ್ತಾ ಇದ್ರು. ಅದೇ ತರ ಬೆಂಗಳೂರಿನಿಂದ ಯಾರೋ ಮಹಾನ್ ನಾಯಕರು ಅಲ್ಲಿ ದಾವಣಗೆರೆಗೆ ಹೋಗೋದು. ಸೊ ದಾವಣಗೆರೆಗೆ ಹೋಗಿ ಆಯ್ತು ನೀವು ಒಂದು ಪಕ್ಷ, ಆದ್ರೆ ಪಕ್ಷಕ್ಕೆ ನೀವು ಪಕ್ಷನ ರಾಜಕೀಯವಾಗಿ ಸಮರ್ಥನೆ ಮಾಡ್ಕೊಳ್ಳೋದು, ಡಿಫೈನ್ ಮಾಡ್ಕೊಳ್ಳೋದು. ಆದ್ರೆ ಬಳಸಿರ್ತಕ್ಕಂಥ ಪದಗಳು ಪ್ರತಿಯೊಂದು ನಾನು ನೋಡ್ತಾ ಅವ್ರು ನಮ್ಮ ಕಾಂಗ್ರೆಸ್ ಪಕ್ಷದವರೇ ಅಲ್ಲ. ಆಯ್ತು, ಇವತ್ತು ದಾವಣಗೆರೆ ಚುನಾವಣೆ ಆಗಿದೆ. ಕೆಲವರು SDPI ಅಂತ ಹೋದ್ರು, ಹೌದಲ್ವಾ? ಇವತ್ತು SDPI ಏನಾದ್ರು ಗೆಲ್ಬೇಕಲ್ಲ. ಒಂದು ನೀವು ಪಕ್ಷನ ಹೇಳ್ತಾ ಇದ್ರ, ಅದನ್ನು ಮೀರಿ ನೋಡಿ ಮುಸಲ್ಮಾನ್ ಸಮುದಾಯ ತುಂಬಾ ಮಾತೃ ಹೃದಯಿ ಭಾವನೆಗಳಿರ್ತಕ್ಕ ಒಂಥರ ನಮ್ ಜೊತೆ ಒಳ್ಳೆ ಸಂಬಂಧವನ್ನು ಕಾಂಗ್ರೆಸ್ನ ಜೊತೆ ಅವಿನಾಭಾವ ಸಂಬಂಧ ಇದೆ, 2 ಮಾತಿಲ್ಲ. ಆದ್ರೆ ಸಮುದಾಯಕ್ಕೆ ನೀವು ಸೋಷಿಯಲ್ ಮೀಡಿಯಾ ಅಥವಾ ಕೆಲವೊಂದು ಮೀಡಿಯಾಗಳಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಅಥವಾ ಕೆಲವೊಂದು ಭಾಷಣ ಮಾಡುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಇಡೀ ಸಮುದಾಯಕ್ಕೆ ಅನ್ಯಾಯ ಮಾಡಿದೆ ಅನ್ನೋ ರೀತಿನಲ್ಲಿ ಕೆಲವರು ನಾವು ಕಾಂಗ್ರೆಸ್ಸಿಗೆ ಬೇಡ ಬಿಜೆಪಿಗೆ ವೋಟ್ ಹಾಕ್ತೀವಿ ಅಂತಂದ್ರಲ್ಲ, ಅವರಿಗೆ ನಾನು ಈಗೊಂದು ಪ್ರಶ್ನೆ ಕೇಳ್ತೀನಿ. ಬಿಜೆಪಿ ನಿಮಗೆ ಏನ್ ಮಾಡಿದೆ?
ನಿಮ್ಮ ಕಾಲೋನಿಗಳಿಗೆ ನಾವು 600 ಕೋಟಿ ರೂಪಾಯಿ ಹಣ ಕೊಡ್ತೀವಿ ಅಂದ್ರೆ ತುಷ್ಟೀಕರಣ ಅಂತಾರೆ. ಅಥವಾ ಮುಸ್ಲಿಂ ಸಮುದಾಯದವರಿಗೆ ನಾವು ಸ್ಪೀಕರ್ ಮಾಡಿದ್ರೆ ತುಷ್ಟೀಕರಣ ಅಂತಾರೆ. ಮುಸ್ಲಿಂ ಸಮುದಾಯದವ್ರನ್ನ ಮಂತ್ರಿ ಮಾಡಿದ್ರೆ ತುಷ್ಟೀಕರಣ ಅಂತ ಮಾಡ್ತಾರೆ. ಮುಸ್ಲಿಂ ಸಮುದಾಯದ ರಾಜ್ಯಸಭೆ ಕಲ್ಸಿದ್ರೆ ತುಷ್ಟೀಕರಣ ಅಂತ ಹೇಳ್ತಾರೆ. ಏನಾದ್ರೂ ಆಯ್ತು ಬಿಜೆಪಿ ಓಟ್ ಹಾಕ್ತೀವಿ ಅಂತ ಎದೆಯನ್ನು ಉಬ್ಬಿಸಿ ಕೆಲವರು ಹೇಳಿದ್ರಲ್ಲ, ಪ್ರೊಪಗಂಡ. ಆದ್ರೆ ಇವತ್ತು 224 ಕ್ಷೇತ್ರದಲ್ಲಿ ಒಂದೇ ಒಂದು ಟಿಕೆಟ್ ಮುಸಲ್ಮಾನರಿಗೆ ಬಿಜೆಪಿ ಕೊಟ್ಟಿದ್ಯಾ? ಯಾರು ಹೇಳಿದ್ರು ಅವರಿಗೆ. ಇವತ್ತು ಕೇಂದ್ರದಲ್ಲಿ ಏನಾದ್ರೂ ಕೇಂದ್ರ ಸಚಿವ ಸ್ಥಾನವನ್ನ ಒಬ್ಬರಿಗಾದ್ರೂ ಮುಸಲ್ಮಾನರಿಗೆ ಕೊಟ್ಟಿದ್ದಾರ? ಅಥವಾ ಇವತ್ತು ಕೇಂದ್ರದಲ್ಲಿ ಕೇಂದ್ರ ರಾಜ್ಯ ಸಚಿವ ಸ್ಥಾನ 57 ಜನರಲ್ಲಿ ಒಬ್ಬರಿಗಾದ್ರೂ ಈ ಬಿಜೆಪಿ ಕೊಟ್ಟಿದೆಯಾ? ನರೇಂದ್ರ ಮೋದಿ ಅವರ ಸರ್ಕಾರ ಕೊಟ್ಟಿದೆಯಾ? ನಿಮಗೆ ಇವತ್ತು ಸ್ಪೀಕರ್ ಸ್ಥಾನ, ಇವತ್ತು 2 ಮಿನಿಸ್ಟರ್ ಸ್ಥಾನ, ಇವತ್ತು 10 ಹಾಲಿ ಸಿಟ್ಟಿಂಗ್ MLAಗಳು, ಶಿಗ್ಗಾವಿ ಬೈ ಎಲೆಕ್ಷನ್ ಹಾಗೇನಾರಾಗಿತ್ತು ಅಂದ್ರೆ ಬೇರೆ ಕೊಟ್ಟಿದೀವಲ್ಲ, ಪಠಾಣ್ ಅವ್ರಿಗೆ ಕೊಟ್ಟಿದ್ವಲ್ಲ. ಹಾಗೆ ರಾಜ್ಯಸಭಾ ಇವತ್ತು AICC ಅಧ್ಯಕ್ಷ ಪೊಲಿಟಿಕಲ್ ಸೆಕ್ರೆಟರಿ ಆಗಿ ಸೈಯದ್ ನಾಸೀರ್ ಹುಸೇನ್ ಅವರು ಇದಾರಲ್ಲ. 22 ಬೋರ್ಡ್ ಚೇಂಬರ್ ಮುಸಲ್ಮಾನ್ ಸಮುದಾಯಕ್ಕೆ. ಯಾವ ರೀತಿ ಅನ್ಯಾಯ, ಯಾವ ರೀತಿ ಮೋಸ, ಯಾಕೆ ಈ ಪ್ರೊಪಗಂಡ? ಹೌದಲ್ವಾ? ಇವತ್ತು ಹೇಳ್ತಾರೆ ಮುಸ್ಲಿಮ್ರಿಗೆ ಅನ್ಯಾಯ ಅಂತಂದವರು. ಖಾದರ್ ಸಾಹೇಬ್ರ ವಿರುದ್ಧ ಇದೆ SDPI ಎತ್ಕಡ್ತಾ ಇದ್ದಿದ್ಯಾರು? SDPI ಇಟ್ ಇಸ್ ನಥಿಂಗ್ ಬಟ್ ಬಿಜೆಪಿಯ ಕೂಸು. ಆ ಕೂಸಿಗೆ ಏನು ಫೀಡಿಂಗು ಮತ್ತಿನ್ನೊಂದು ಪ್ರತಿಯೊಂದು ಪ್ರೊಪಗಂಡ ರೆಡಿ. ಅಂದ್ರೆ ಬಿಜೆಪಿಯವರು ಯಾವ್ಯಾವ ತರ ಮಾತಾಡ್ತಾ ಇದ್ರು ಅವರ ಸ್ಪೋಕ್ ಪರ್ಸನ್ಗಳು, ಲೀಡರ್ಗಳು. SDPI ಇವರು ವಿರೋಧಿಗಳಲ್ವಾ? ಏನೋ SDPI ಬ್ಯಾನ್ ಮಾಡ್ತೀವಿ, PFI ಬ್ಯಾನ್ ಮಾಡ್ತೀವಿ ಅಂತಿದ್ದವ್ರು ಇದೇ ಬಿಜೆಪಿ ಅಲ್ವಾ? SDPI ಕ್ಯಾಂಡಿಡೇಟ್ ಬಗ್ಗೆ ಒಂದೇ ಒಂದು ಮಾತನ್ನ ಇವರ ರಾಜ್ಯದ ನಾಯಕರುಗಳು ಎಲ್ಲಾದ್ರೂ ಮಾತಾಡಿದ್ರ ದಾವಣಗೆರೆನಲ್ಲಿ? ಅಂದ್ರೆ ನೀವು ಆಸೆ ಪಟ್ಟಿದ್ದು ಬಯಸಿದ್ದು ಯಾವ್ದು ಹೇಳಿ? ಓಟುಗಳ ವಿಭಜನೆಯಾಗಿ ನಿಮ್ಮ ಯೋಗ್ಯತೆಗೆ, ಆರ್ ಅಶೋಕ್ ಅವರ ಯೋಗ್ಯತೆಗೆ, ವಿಜೇಂದ್ರ ಅವರ ಯೋಗ್ಯತೆಗೆ ರಣರಂಗದಲ್ಲಿ ನೇರವಾಗಿ ನೀವು ಯುದ್ಧ ಮಾಡೋದಕ್ಕಾಗ್ದೇನೆ 3 ಬೈ ಎಲೆಕ್ಷನ್ ಸೋತ್ಕೊಂಡು ಒಂದು ಕ್ಷೇತ್ರ ಲೋಕಸಭಾ ಗೆದ್ದವರು 9 ಕ್ಷೇತ್ರ ಇವತ್ತು ಲೋಕಸಭಾ ಗೆದ್ದಿದ್ದೀವಿ. ಈ 2 ಬೈ ಎಲೆಕ್ಷನ್ ಗೆದ್ದಿದ್ದೀವಿ. ನೀವು ಅದ್ಯಾವುದೋ ಅಲ್ಲಿ ಬಿಜೆಪಿ ಕಚೇರಿ ಮುಂದೆ ಏನೋ ಸ್ವೀಟ್ ಎಲ್ಲ ತಿಂತಿದ್ರು. ನಾಚಿಕೆ ಆಗ್ಬೇಕು. ನಿಮ್ ಯೋಗ್ಯತೆಗೆ ನೀವು ಒಡೆದಾಡೋದಕ್ಕೆ ಬಂದ್ರು ಸಮೇತ ನಿಮ್ ಯೋಗ್ಯತೆಗೆ ಗೆಲ್ಲೋದಕ್ಕಾಗ್ಲಿಲ್ಲ. ಎಲ್ಲಿ? ದಾವಣಗೆರೆ ದಕ್ಷಿಣದಲ್ಲಿ. ಐ ಫೀಲ್ ವೆರಿ ಮಚ್ ಪ್ರೌಡ್. ಬಹಳ ಹಾನೆಸ್ಟ್ ಮತ್ತೆ ಬಹಳ ಗೌರವದಿಂದ ನಮ್ಗೆ ಮುಸ್ಲಿಂ ಸಮುದಾಯದವರು ದಾವಣಗೆರೆ ದಕ್ಷಿಣದಲ್ಲಿ ಯಾರೆಲ್ಲ ಓಟ್ ಹಾಕಿದ್ದಾರೆ, ಖಂಡಿತವಾಗ್ಲೂ ಹಾಕಿದ್ದಾರೆ. ನಾನು ಅವತ್ತು ಹೇಳಿದ್ದೆ, ಈ ಕ್ಷಣ ಕೇಳ್ತೀನಿ. ಎಲ್ಲರಿಗೂ ಕೋಟಿ ನಮನ. ಎಷ್ಟೇ ಪ್ರೊಪಗಂಡಗಳು, ಎಷ್ಟೇ ಯೂಟ್ಯೂಬ್ ಚಾನೆಲ್ಗಳು, ಎಷ್ಟು ಎಂತೆಂಥ ನಾಯಕರುಗಳು, ಒಂದು ಟೀಮು ಹೆಸರುಗಳು ತಾಳಕ್ಕೆ ಹೋಗೋದಿಲ್ಲ. ಇನ್ಕ್ಲೂಡಿಂಗ್ JDS ಮಾಜಿ ರಾಜ್ಯಾಧ್ಯಕ್ಷರು, ಇನ್ನೊಬ್ರು ನಿಮ್ಮ ಬಾಂಧವರು, ನಿಮಗೆ ಬಹಳ ಆತ್ಮೀಯ ಸ್ನೇಹಿತರು, ಒಬ್ರು ಹೆಸರು ಹೇಳಕ್ ಹೋಗುದಿಲ್ಲ. ನಾ ಯಾರನ್ನು ಹೀರೋ ಮಾಡೋದಕ್ಕೆ ಬಂದಿಲ್ಲ. ಏನಲ್ಲೋಗಿ ಒಬ್ಬರದ ಭಾಷಣ ಮತ್ತಿನ್ನೊಂದೆಲ್ಲ. ಎಷ್ಟು ಜನ ಹೋದ್ರೆ ಏನ್ ಬಂತು? ಪ್ರಜಾಪ್ರಭುತ್ವ ವ್ಯವಸ್ಥೆ. ಪ್ರಾಮಾಣಿಕವಾಗಿ ನಾವು ಓಟ್ ಕೇಳಿದ್ವಿ ಸರ್. ಧ್ರುವ ನಾರಾಯಣ್ ಅವರು ಒಂದು ಓಟಲ್ಲಿ ಗೆದ್ದ ಮೇಲೆ ಅವ್ರು ಶಾಸಕರಂತಾನೆ ಅವ್ರಿಗೆ ಪ್ರಮಾಣ ಪತ್ರ ಕೊಟ್ರು. ಈ TVK ಪಕ್ಷದವರು ಅವ್ರು ಯಾರೋ 83,000 ಚಿಲ್ಲರೆ ಓಟ್ ತಗೊಂಡು ಒಂದೇ ಓಟಲ್ಲಿ ಗೆದ್ದಿದ್ದಾರೆ ಶಾಸಕರೇ. ಮಾರ್ಜಿನ್ ಕಮ್ಮಿ ಆಗಿರ್ಬೋದು, ಜಾಸ್ತಿ ಆಗಿರ್ಬೋದು. ನೀವು ಇಷ್ಟೊಂದು ಚಕ್ರವ್ಯೂಹ ಹಾಕಿ, ನಾವೇನು ನಿಖಿಲ್ ಕುಮಾರಸ್ವಾಮಿ ನಾವು ಹೋದಲ್ಲೆಲ್ಲ ಸೋತ್ಕೊಂಬರಕ್ಕೆ, ಎಷ್ಟೇ ಪ್ರಚಾರ ಮಾಡೋದಕ್ಕೆ ಆ ಜಾಗದಲ್ಲೇ ನಿಂತು ಆ ಹುಡುಗನ್ ಬಗ್ಗೆ ಈ ಯಂಗ್ ಬಂದಿದ್ದಾರೆ, ಫಾರಿನ್ ಇಂದ ಓದ್ಕೊಂಡ್ ಬಂದಿದ್ದಾರೆ, ತಾತನ ಆಶೀರ್ವಾದ ಎಲ್ಲದೂ ಇತ್ತು. ಸೊ ಒಂದು ಭಾವನಾತ್ಮಕವಾಗಿ ಅವ್ರು ಮಡ್ದಾಗ ಅಲ್ಲೂ ಕೊಟ್ಟಾಗ ಇಲ್ಲೂ ಒಂದು ಕೊಡ್ಬೇಕಂತ ಬರುತ್ತೆ, ಕೊಟ್ಟಿದೀವಿ. ಆ ಹೆಸರಿಗೂ ನೀವು ಬಹಳ ಕೆಟ್ಟದಾಗ ಮಾತಾಡಿದ್ರಿ, ಆ ವಯಸ್ಸಿಗೂ ಮಾತಾಡಿದ್ರಿ, ಕುಟುಂಬಕ್ಕೂ ಮಾತಾಡಿದ್ರಿ. ಎಲ್ಲದನ್ನು ಮೀರಿ ಇವತ್ತು ಕಾಂಗ್ರೆಸ್ ಜಯಗಳಿಸಿದೆ. ಆದ್ರೆ 2 ನಾಯಕರ ಮೇಲೆ ಕ್ರಮ ಅಂತ ಆಗಿದೆಯಲ್ವಾ? ಯಾರು ಇವರ ಒಂದು ಹೆಸರು ಹೇಳ್ಕೊಂಡು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರೆಲ್ಲ ಮಾತಾಡ್ತಾ ಇದ್ರು ಅಥವಾ ಯೂಟ್ಯೂಬ್ಗಳಲ್ಲಿ, ಇವತ್ತಿನ ಈ ಒಂದು ಪರಿಸ್ಥಿತಿಗೆ ನೀವುಗಳೇ ಕಾರಣ ಆದ್ರಿ ಹೊರತು ಅಲ್ಲಿ ನೀವು ಗೆಲ್ಲೋದಕ್ಕಾಯ್ತಾ ಅಥವಾ ಬಿಜೆಪಿ ಗೆಲ್ಸೋದಕ್ಕಾಯ್ತಾ? ಗೆದ್ದಿದ್ ಕಾಂಗ್ರೆಸ್ ಅಲ್ವಾ? ಸೊ ಹಾಗಾಗಿ ಇವತ್ತು ಎಲ್ಲರೂ ಪ್ರಶ್ನೆ ಮಾಡ್ಕೊಬೇಕಾಗ್ತದೆ. ಕಾಂಗ್ರೆಸ್ ಯಾವತ್ತು ನಾಟ್ ಓನ್ಲಿ ಮುಸಲ್ಮಾನ್ ಸರ್, ಕರ್ನಾಟಕ ಅಥವಾ ಭಾರತ ದೇಶದಲ್ಲಿ ಕಟ್ಟ ಕಡೆಯ ನಾಗರಿಕ ಯಾರೇ ಇರಬಹುದು, ಅದು ಮೈಕ್ರೋ ಮೈನರ್ ಕಮ್ಯುನಿಟಿಯಿಂದ ಹಿಡಿದು ಮೇಜರ್ ಯಾವ ಕಮ್ಯುನಿಟಿ ಆದ್ರೂ ಸಮೇತ ಎಲ್ಲರ ಧ್ವನಿ, ಎಲ್ಲರ ಹಕ್ಕು, ಎಲ್ಲರ ಬದುಕು, ಎಲ್ಲರ ಜೀವನ ಒಂದು ಹಸನಾಗ್ಬೇಕಂದ್ರೆ ಅದು ಕಾರಣ ಕಾಂಗ್ರೆಸ್. ಈ ರೀತಿ ಪ್ರೊಪಗಂಡ ಮತ್ತೆ ಭಾಗ ಮಾಡೋದಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಹಿಂಗ್ ಹೊಡಿಲಿಲ್ವಾ ಸರ್? ಸ್ವಾತಂತ್ರ್ಯ ಪೂರ್ವದಲ್ಲಿ ಹೊಡಿಲಿಲ್ವಾ? ಸೊ ಅದೇ ತರ ಒಂದಿದಾಯ್ತು. ಬಟ್ ನಾವಲ್ಲಿ ಗೆದ್ದಿದೀವಿ, ಜನರ ಹೃದಯವನ್ನು ಗೆದ್ದಿದೀವಿ. ಬಾಗಲಕೋಟೆನೂ ಅಷ್ಟೇ ಸರ್. ಏನೋ ಹಿಂದೂ ಹುಲಿ ಅಂತೆ ಯಾವ್ದೋ ತಿಪ್ಪೆನಲ್ಲಿ ಇದ್ದಾರಲ್ಲ, ಬಂದ್ರು ಎದ್ಬಿಟ್ಟು, ಆ ಪಕ್ಷಕ್ಕೆ ಸಂಬಂಧನೇ ಇಲ್ಲ, ಕಿತ್ ಬಿಸಾಕಿದ್ದಾರೆ. ಅವರೂ ಬಂದಲ್ಲಿ ಮೆರೆಯೋದಕ್ಕೆ ಹೋದ್ರು. ಸೊ ಅಲ್ಲಿ ಮತದಾರರು ಸರಿಯಾದ ರಿಸಲ್ಟ್ ನೋಡಿ. ಅಲ್ಲಿ 5,000ದಲ್ಲಿ ನಾವು ಗೆದ್ದಿದ್ದಲ್ವಾ, ಇವತ್ತು 22,000 ತನಕ ಹೋದ್ವಿ ಅಂತಂದ್ರೆ ನಮ್ಮಲ್ಲಿ ಪ್ರಾಮಾಣಿಕತೆ ಇದೆ. ರಿಪೋರ್ಟ್ ಕಾರ್ಡ್ ಒಂದು ಬರ್ಬೇಕಿತ್ತು ಸರ್, ನಮ್ಮ ಸರ್ಕಾರಕ್ಕೂ ಬೇಕಿತ್ತು. ಯಾಕೆಂದ್ರೆ 3 ವರ್ಷ ಕಂಪ್ಲೀಟ್ ಆಗಿದ್ವಿ. ಜನರ ಮನಸ್ಥಿತಿ ಹೇಗಿದೆ
ಗ್ಯಾರಂಟಿ ನಿಜವಾಗ್ಲೂ ವರ್ಕೌಟ್ ಆಗಿದೆ, ಅಭಿವೃದ್ಧಿಕಾರಿಯಾಗಿದೆ, ಅದಕ್ಕೊಂದು ರಿಪೋರ್ಟ್ ಕಾರ್ಡ್ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ನಮಗೆ 100ಗೆ 100 ಮಾರ್ಕ್ಸ್ ಅನ್ನು ಕೊಟ್ಟು ಗೆಲ್ಸಿದ್ದಾರೆ. ಎಲ್ಲರಿಗೂ ಕೋಟಿ ಕೋಟಿ ನಮನಗಳು ಸರ್. ಓಕೆ ಸರ್, ಈಗ ದಾವಣಗೆರೆದು ನೀವು ಈ ಒಂದು ಹೋಟೆಲ್ ಗೆದ್ದಂಗೆ 5,000 ಹೋಟೆಲ್ ಗೆದ್ದಿದ್ದೀವಿ ಗೆದ್ದಂಗೆ ಅಂತ ಹೇಳ್ತಿದ್ರಿ. 28ಕ್ಕೆ ಮತ್ತೆ ಚುನಾವಣೆ ಇದೆ ಸರ್ 2 ವರ್ಷದಲ್ಲಿ. ಈಗ STP ಅಭ್ಯರ್ಥಿ ಅವರು ಸ್ಥಳೀಯರು ಅಲ್ಲ, ಹೊರಗಡೆಯಿಂದ ಬಂದಂತಹ ವ್ಯಕ್ತಿ. ಹೊರಗಡೆಯಿಂದ ಬಂದು ಕೇವಲ 15-16 ದಿನಗಳ ಅಂತರದಲ್ಲಿ 19,000 ಓಟ್ ತಗೊಂಡಿದ್ದಾರೆ. ಅವ್ರೀಗ ಅಲ್ಲೇ ಮನೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಮುಸ್ಲಿಂ ಸಮುದಾಯನ ನೀವು ಒಂದು ಕಡೆ ಒಂದಷ್ಟು ಜನರ ಮೇಲೆ ಕ್ರಮ ಕೈಗೊಂಡಿದ್ದೀರಿ, ಅದ್ರಲ್ಲಿ ಎಷ್ಟು ಜನರು ಮನವೊಲಿಸ್ತೀರಿ, ಎಷ್ಟು ವಾಪಸ್ ತಗೊಳ್ತೀರಿ, ಅದೆಲ್ಲ ನಡೆಯುತ್ತೆ ರಾಜಕೀಯದಲ್ಲಿ. ಬಟ್ 15-20 ದಿನ ಅಲ್ಲಿ ಉಳಿದಂತಹ ವ್ಯಕ್ತಿ 20,000 ಓಟ್ ತಗೊಂಡಾಗ ನಿಮ್ಗೆ 5,000 ಮಾತ್ರ ಉಳಿದಿರಬೇಕಾದ್ರೆ ಸದ್ಯಕ್ಕೆ ಮಾರ್ಜಿನ್. ನೆಕ್ಸ್ಟ್ ಅದೇ ಅಭ್ಯರ್ಥಿ ಏನಾದ್ರು ಸ್ಪರ್ಧೆ ಮಾಡಿ ಮತ್ತೆ 28ಕ್ಕೆ ಅವ್ರು ಇನ್ನೊಂದು 5,000 ಓಟ್ ತಗೊಂಡ್ರೆ ಅವ್ರು ಗೆಲ್ತಾರೋ ಇಲ್ವೋ, ಬಿಜೆಪಿಗೆ ಬಂದ್ಬಿಡುತ್ತಲ್ಲ. ಸೊ ನಿಮ್ಮ ಈ ದಾವಣಗೆರೆ ಇದರಿಂದ ಕಾಂಗ್ರೆಸ್ ಏನಾದ್ರು ಬೇರೆ ಯೋಚನೆಗಳನ್ನ ಮಾಡೋಕ್ ಶುರು ಮಾಡುತ್ತಾ, ಈ ರೀತಿ ಸನ್ನಿವೇಶಗಳು ಬರದೇ ಇರ್ಲಿ ಅಂತ, ಅಥವಾ ನೀವು ಇಲ್ಲ ನಮ್ಮನ್ನೇನ್ ಸೋಲ್ಸಕ್ ಆಗದೇ ಇಲ್ಲ, ಮುಸ್ಲಿಮರು ಎಲ್ಲರೂ ಎದುರು ನಿಂತರು ನಾವು ಗೆಲ್ತೀವಿ ಅನ್ನೋ ಧೈರ್ಯದಲ್ಲೇ ಹೋಗ್ತೀರಾ? ಸರ್, ನಾನು ಇವರು ನಿಂತ್ಕೊಳ್ಳಿ ಚುನಾವಣೆಗೆ, ಮನೆ ಬೇಕು ಅಂದ್ರೆ ಈಗ ಅವರು ಸಮರ್ಥ ಅವರು ಆಶ್ರಯ ಮನೆ ಬಗ್ಗೆ ಎಲ್ಲ ಬಹಳ ಮಾತಾಡ್ತಾ ಇದ್ರು, ಮಾಡ್ಬೇಕು ಅಂತ ಉತ್ಸುಕರಾಗಿದ್ದಾರೆ. ಆ ಒಂದು ಆಶ್ರಯ ಮನೆನೋ ಅಥವಾ ಸ್ಲಮ್ ಬೋರ್ಡ್ ಮನೆನೋ ನಮ್ಮ ಸರ್ಕಾರದಿಂದಾನೇ ಪಡ್ಕೊಳ್ಳಿ, ಯಾರು STP ಅಭ್ಯರ್ಥಿ ಅಂದ್ರೆ ಸರ್ಕಾರದ ಕೊಡೋದಲ್ವಾ, ಮನೆನೂ ಮಾಡ್ಕೊಳ್ಳಿ, ಅಲ್ಲೇ ಇರ್ಲಿ, ಅಲ್ಲೇ ಸುತ್ತಾಡ್ಲಿ. ನಾನು ಅತಿಶಯೋಕ್ತಿಗೆ ಹೇಳೋದಕ್ಕೆ ಹೋಗ್ತಾ ಇಲ್ಲ. ಇಷ್ಟೆಲ್ಲ ವಕ್ರದೃಷ್ಟಿ ಮತ್ತಿನ್ನೊಂದು ಪ್ರಪಗಂಡ ಎಲ್ಲ ಆಗಿ 19,000 ಅಂದ್ರಲ್ಲ. ನಾನು ರಾಜಕೀಯವಾಗಿ ಅಟ್ಲೀಸ್ಟ್ ಕೃಷಿ ಓದ್ತಾ ಇರ್ತೀನಿ, ನಾನೊಬ್ಬ ಕಾರ್ಯಕರ್ತ ತಿಳ್ಕೊಂಡಿರೋದು. ನಾನು ಅನ್ಕೊಂಡೆ 1,200 ಓಟ್ ಹೇಳಂತೆ ಬಿಟ್ಟು, ಬೇಡ 3,000 ಮತಕ್ಕಿಂತ ಜಾಸ್ತಿ 28ಕಿಲ್ಲೇ ಬಂದು ನಿಮ್ಮ ಎದುರುಗಡೆ ಮಾತಾಡ್ತೀನಿ. ಇದೇ STP ಕ್ಯಾಂಡಿಡೇಟ್ 3,000 ಮತಗಳನ್ನ ಕ್ರಾಸ್ ಮಾಡೋದಿಲ್ಲ. ಕೆಲವೊಂದು ಚುನಾವಣೆಗಳು ಯಾವ್ಯಾವ ರೀತಿ ಆಗ್ತದೆ. ವಿಜಯ್ ಅವರು ನೀವು ಗೆಸ್ ಮಾಡಿದ್ರ ಸರ್? ಇಡೀ ಭಾರತ ದೇಶ ಗೆಸ್ ಮಾಡಿರ್ಲಿಲ್ಲ ಏನಾಯ್ತು ಏನಾಗ್ಬೋದು. ರಾಜಕೀಯದಲ್ಲಿ ಎಲ್ಲದೂ ಶಾಶ್ವತವಲ್ಲ, ಎಲ್ಲದೂ ನಿಂತ ನೀರಲ್ಲ. ಇವತ್ತೇನೋ ಎಲ್ಲಾ ಫೋರ್ಸ್ಗಳು ಹೋಗಿ ಜೊತೆಗೆ ನಿಂತು ಇದು ಮಾಡಿದಾಗ ಹೌದು ಮಾರ್ಜಿನ್ ನಮಗೆ ಕಮ್ಮಿ ಆಗಿದೆ, ಹೌದು ನಾವು ತಲೆಬಾಗೇ ಬಾಗ್ತೀವಿ. ಆದ್ರೆ ಮುಸ್ಲಿಂ ಸಮುದಾಯ ನಮ್ಮನ್ನು ಕೈ ಬಿಡ್ಲಿಲ್ಲ. ಇವತ್ತಲ್ಲಿ 70-75,000 ಅನ್ಬೇಕಾದ್ರೆ ಇವತ್ತು ನಾವು ಗೆದ್ದಿದ್ದೀವಿ ಅಂತಂದ್ರೆ ಎಸ್ ದೇ ಸಪೋರ್ಟೆಡ್ ಅಸ್. ಆದ್ರೆ ನೀವೆಲ್ಲ ಮಾಡೋದಕ್ಕೆ ಹೋಗಿ ಅನಾವಶ್ಯಕ ನಿಮ್ ನಾಯಕರುಗಳಿಗೆ ಈ ಒಂದು ಪರಿಸ್ಥಿತಿ ವ್ಯಥೆ ಪಡುವಂಥದ್ದು. ಇವತ್ತು ಅವ್ರನ್ನ ಮುಖ್ಯಮಂತ್ರಿಗಳ ಪೊಲಿಟಿಕಲ್ ಸೆಕ್ರೆಟರಿ ಆಗ್ಬೇಕಂದ್ರೆ ಎಷ್ಟು ವರ್ಷದ ಪರಿಶ್ರಮ, ಅಥವಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಆಗ್ಬೇಕಂದ್ರೆ ಎಷ್ಟು ವರ್ಷದ ಪರಿಶ್ರಮ, 3 ಬಾರಿ MLC ಆಗ್ಬೇಕಂದ್ರೆ ಎಷ್ಟು ವರ್ಷದ ಪರಿಶ್ರಮ. ಪಕ್ಷ ನಿರ್ಧಾರ ಮಾಡಿ, ಪಕ್ಷಕ್ಕಿಂತ ದೊಡ್ಡವ್ರು ಯಾರು ಇಲ್ಲ ಸರ್. ಪಕ್ಷನೇ ಮುಖ್ಯ. ಒಂದು ಪಕ್ಷದಿಂದನೇ ಇವತ್ತೊಬ್ಬ ನಾಯಕ ಸರ್. ಒಬ್ಬ ವ್ಯಕ್ತಿಯಿಂದ ಯಾವ ಸಮುದಾಯ ಇಲ್ಲ ಸರ್. ಎಲ್ಲರೂ ಸೇರಿದ್ಮೇಲೆ ಅದೊಂದು ಸಮುದಾಯ. ನನ್ನಿಂದನೇ ಇಲ್ಲ ಅಂದ ಅಲೆಕ್ಸಾಂಡರ್ ಕಥೆನೂ ಏನಾಯ್ತು ಅಂತ ಈ ವಿಶ್ವದ ಇತಿಹಾಸದ ಪುಟಗಳಲ್ಲಿ ನಾವು ನೋಡಿದ್ದೀವಿ. ಹಾಗೆ ಸೋತು ಗೆದ್ದಿರ್ತಕ್ಕಂಥ ಅಬ್ರಹಾಂ ಲಿಂಕನ್, ನೆಲ್ಸನ್ ಮಂಡೇಲಾ ಇವರನ್ನೂ ಈ ಪ್ರಪಂಚ ನೋಡಿದೆ. ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟ ಮಹಾತ್ಮ ಗಾಂಧೀಜಿಯವರು ಯಾವುದೇ ಹುದ್ದೆನೂ ಪಡೀಲಿಲ್ಲ ಅನ್ನುವಂಥದ್ದು ಈ ಭಾರತ ದೇಶ ನೋಡಿದೆ. ಹಾಗೆ ಇದೊಂದು ಒಂದು ಜಿಲ್ಲೆಗೆ, ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಎಷ್ಟೆಲ್ಲ ವೈಭವೀಕರಣ ಏನೇನ್ ಆಯ್ತು ಅನ್ನುವಂಥದ್ದನ್ನ ಈಗ ಅವರೆಲ್ಲ ಕೂತ್ಕೊಂಡು ಆಯ್ತು. ರಿಸಲ್ಟ್ ಬಂದ್ಮೇಲೆ ಯಾರು ಮಾತಾಡ್ತಾ ಇಲ್ಲಲ್ಲ. ರಿಸಲ್ಟ್ ಬರೋ ತನಕ, ಬರೋಕ್ಕೂ ಬಿಫೋರು, ಏನು ಎಲೆಕ್ಷನ್ಗೂ ಬಿಫೋರು, ಮತ ಎಣಿಕೆ ಆದ್ಮೇಲೆ ರಿಸಲ್ಟ್ ನೋಡಿದ್ಮೇಲೆ ನೋಡಿ ಒಂದು ಪಕ್ಷ ಯಾವ ರೀತಿ ಸಹಕಾರ ಕೊಡ್ತಾ ಇದೆ. ಎಷ್ಟು ದಿನ ಈ ಬಿಜೆಪಿಯವರು ಅದೇ ಹೇಳಿದ್ನಲ್ಲ, ಸ್ವಾತಂತ್ರ್ಯ ಬಿಫೋರ್ ಏನಿತ್ತು ಅದನ್ನ ಇಲ್ಲಿ ಪ್ರಯೋಗ ಮಾಡೋದಕ್ಕೆ ಹೋದ್ರು, ಇಲ್ಲೂ ಸೋತ್ರವ್ರು.